ಮನಿ ಹಾಳಾಗೋಯ್ತಲ್ಲ, ಮನಿ ಹಾಳಾಯ್ತಪ್ಪ, ಆಯ್ತು ಹೋಯ್ತು, ಮನಿ ಹಾಳೇ ಆಗೋಯ್ತು. ಯಬ್ಬ 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 ಯಬ್ಬ, ಎಂತಾಯ್ತು ಮರೆ, ಎಂತಾಯ್ತು ಎಂತಾಯ್ತು ಎಂತಾಯ್ತು? ಕೂಗ್ತಿದ್ರಿ ಮರೆ, ಎಂತಾಯ್ತು? ಯಾರ ಮನೆ ಹಾಳಾಯ್ತು ಮರೆ? ಹೋಯ್, ಬೇರೆ ಯಾರ ಮನೆ ಎಲ್ಲ ಮರೀತಿ, ಅದು ಬಿಗ್ ಬಾಸ್ ಮನೆ ಅಲ್ದ. ಬಿಗ್ ಬಾಸ್ ಮನೆ ಹಾಳಾಯ್ತು ಮರೀತಿ, ಹಾಳಾಯ್ತು. ಅಯ್ಯೋ, ಬಿಗ್ ಬಾಸ್ ಮನೆಗೆ ಎಂತ ಆಯ್ತೀಗ? ಅದೇ ನಮ್ಮ ಕುಂದಾಪುರದ ಹೆಂಗೆ ಚೈತ್ರ ಇತ್ತಲ್ದ, ಅವಳು ಜೈಲಿ ಕರ್ಕೊಂಡು ಹೋಗಿರಂಬ್ರಲ್ಲ, ನಿಂಗೆ ಗೊತ್ತಿಲ್ದನಾ? ಕೋರ್ಟಿಗೆಲ್ಲ ಕರ್ಕೊಂಡು ಹೋಗಿ ನಿಲ್ಸಿರಂಬ್ರು. ಅಯ್ಯಯ್ಯೋ, ಯಾವುದೋ ಹಳಿ ಕೆಜಿತ್ತಂತ ಮಾರೈತಿ, ಅವಳನ್ನ ಇವತ್ತು ಕರ್ಕೊಂಡು ಹೋಗಿರಂಬ್ರು. ಎಲ್ಲ ಅದೇ ಸುದ್ದಿ, ನಂಗೆ ಕೇಳಿ ಶಾಕ್ ಆಯ್ತು ಮಾರೈತಿ. ನಿಂಗೆ ಗೊತ್ತಿಲ್ಲ? ಫೋನ್ಗಿನ್ ಕಾಣ್ತಿಲ್ಲ ನೀನು? ಇಲ್ಲ ಮರ್ರೆ, ಇವತ್ತು ನಾ ಕಾಣ್ಲ, ಫೋನೇ ಕಾಣ್ಲ. ನಾನು ಕಂಡಿರು ನಾನೇ ಹೇಳ್ತಿರ್ಲಿಲ್ಲ ನಿಮಗೆ. ಆ ಹೆಣ್ಕಂಡು ಮೊನ್ನೆ ಎಲ್ಲ ಆಚೆ ಹೊಯ್ರಂಪ ಮಾಡ್ಕೊಂಡು ಬಂದಿದ್ದು ಮರತಿ, ಈ ಮತ್ತೆ ಕರ್ಕೊಂಡು ಹೋಯ್ರಂಬ್ರು. ಅಯ್ಯ, ಆ ಹೆಣ್ಣಿನ ಹಸಿವೆ ಸಮ ಇಲ್ದ ಅಂದೇಳಿ ಸ್ವಲ್ಪ ಅಧಿಕ ಪ್ರಸಂಗ ಅಲ್ಲ ಮಾರ್ರೆ ಅವಳಿಗೆ. ಮತ್ತೇನಂತ ಅತ್ತ ಸ್ವಲ್ಪ ಅಧಿಕ ಪ್ರಸಂಗ ಇತ್ತ ಆ ಹೆಣ್ಣಿಗೆ. ಆರು ನಮ್ಮ ಕುಂದಾಪುರದಲ್ಲ ಮರತಿ, ಎಷ್ಟೇ ಆರು ನಮ್ಮ ಕುಂದಾಪುರಿಗೆ ಸ್ವಲ್ಪ 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 ಸಪೋರ್ಟ್ ಮಾಡ್ಕೊಳ್ದ. ಹಾಂ, ನೀ ಹೇಳ, ಸ್ವಲ್ಪ ಸಪೋರ್ಟ್ ಮಾಡ್ಕೊಳ್ದ. ನಂಗೆ ಭಾರಿ ಬೇಜಾರಾಯ್ತು ಮರಿತೀವಿ ಅದಕ್ಕೆ ಅಂದ. ಹಾಂ, ನಮ್ಮ ಕುಂದಾಪುರದೊಳು ಹೌದು ಮಾರ್ರೆ, ಬಿಟ್ಕೊಡೋಕ್ಕಾತಿಲ್ಲ, ಅದೆಲ್ಲ ಹೌದು. ಆದರೆ ಕೇಸೆಲ್ಲ ಫಸ್ಟಿಂದ ಇತ್ತಲ್ಲ, ಅದೆಲ್ಲ ನಾವೆಂತ ಮಾಡೋಕತ್ತ? ಎಂತ ಮಾಡೋಕತ್ತಿಲ್ಲ, ಅದಕ್ಕೆ ಮನೆ ಹಾಳಾಯ್ತು ಅಂದೇಳಿ ಕೂಗ್ಕೊಂಡ್ರೆ ನೀವು. ಹೌದು ಮಾರೈತಿ, ಅದೆಂಥದ್ದು ಹಳೀ ಕೇಸಂಬ್ರು. ಅಯ್ಯ, ಆ ಹೆಣ್ಣಿನೊಂದು ಬಿಡುಕತ್ತಿಲ್ಲ, ಗಡಿ 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 ಕರೆದಂಬ್ರು ಮಾರೈತಿ ಕೋರ್ಟಿಗೆ. ಬೇಡ್ದವು ಎಲ್ಲಾರು ಬಿಡಿ ಬಿಡಿ ಮಾರ್ರೆ, ಅದೆಲ್ಲ ದೊಡ್ಡ ದೊಡ್ಡ ಮನೆ ವಿಚಾರ, ನಮ್ಗೆ ಎಂತಕ್ಕೆ ಮಾರ್ರೆ? ಅದೆಲ್ಲ ನಾವು ಹೇಳೋಕತ್ತ? ನಾವು ಹೇಳ್ರಿ ಬಿಟ್ಬಿಡ್ತೀರ ಅವರೆಲ್ಲ. ಅವಳು ಎಂತೆಂತ ಮಾಡಿ ಬಂದಿದ್ಲ ನಮ್ಗೆ ಗೊತ್ತಿತ್ತ ಮಾರ್ರೆ, ನಮಗೆ ಕುಂದಾಪುರದಲ್ಲಿ ಮಾತ್ರ ಗೊತ್ತಿಪ್ಪದಲ್ದ್ಯಾ? ನೀವು ಇದಕ್ಕೆ ಮನೆ ಹಾಳಾಯ್ತು ಅಂದೇಳಿ ಬಿದ್ದು 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 ಹತ್ರ ಮಾರ್ರೆ. ಯಬ್ಯಾ, ನಿಮಗೆ ಕುಂದಾಪುರದ ಚೈತ್ರ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ? ಇಷ್ಟ ಅಂತೇಳಿ ಎಲ್ಲ ಮರತಿ, ನಂಬದಿಳಲ್ದ, ನಂಬದಿಳಂದ್ಮೇಲೆ ಒಂದು ಸ್ವಲ್ಪ ಅವ್ರ ಕರೆಂಟ್ ತೋರಿಸ್ಕಲ್ಲ ಮರತಿ. ಅದು ಅಲ್ಲದೆ ಬಿಗ್ ಬಾಸ್ ದಿನ ಕಾಣ್ತಿದ್ದೆ ನಾನು. ಅಬ್ಬ, ನಾನು ಫಸ್ಟ್ ಬಿಗ್ ಬಾಸ್ ಫ್ಯಾನ್ ಅಂತೇಳಿ ಹೇಳ್ತೆ ಎಲ್ಲರ ಹತ್ರ. ಅಯ್ಯಯ್ಯಯ್ಯಯ್ಯ, ಟೈಮ್ ಪಾಸ್ ಆಗುತ್ತೆ ಅದರಿಂದ ಅಲ್ಲ ಮರ್ತಿ. ನನಗೆ ನೀ ಎಂತ ಮಾತಾಡ್ತಿದ್ದಿ? ನೀವು ಬೇರೆಯವ್ರ ಆಟ ಎಲ್ಲ ಕಾಣ್ಲಾ ಬಿಗ್ ಬಾಸ್ ಹಂಗೆ? ಇದು ಮಾತ್ರ ಕಂಡದ್ದೆ ನೀವು? ಕಂಡಿದೆ ಮರತಿ, ನಂಗೆ ಬಿಗ್ ಬಾಸ್ ಹಂಗೆ ಎಲ್ಲರೂ ಇಷ್ಟನೇ. ಆದ್ರೆ ಹನುಮಂತ ಇದ್ದ ಕಾರಣ ಅವ ನಂಗೆ ಭಾರಿ ಇಷ್ಟ ಮರತಿ. ಅವ ಭಾಷೆ ಸ್ವಲ್ಪ ನಂಗೆ ಅರ್ಥ ಆಗ್ತಿಲ್ಲ, ಆದ್ರೂ ಅಡ್ಡಿಲ್ಲ, ಭಾರಿ ಕಾಮಿಡಿ ಮಾಡ್ತಾ ಅಂತೆ. ಅಯ್ಯಬ್ಯಾ, ನಂಬುದೇವ ಧನರಾಜ ಇದ್ದ ಕಾರಣ. ಉಡ್ತೇವ. ಅವನು ಇವನು ಯಪ್ಪ, ಆ ಕಾಮಿಡಿ ಕೇಳ್ಕ ನೀನು ಕಾಣ್ತಿಲ್ಲ ಬಿಗ್ ಬಾಸ್ ಮರತಿ? ಕಾಂತಪ್ಪ, ನನಗೂ ಇಷ್ಟನೇ, ಆದರೆ ನಿಮ್ಮಷ್ಟು ಹುಚ್ಚಿಲ್ಲ ಮಾರ್ರೆ ನನಗೆ. ಅದು ಹುಚ್ಚಂತಿಲ್ಲ ಮರತಿ, ಹುಚ್ಚು ಅಂತೀಯಲ್ಲ, ಅದನ್ನ ಪ್ಯಾನ್ ಅಂತ, ಪ್ಯಾನ್. ಅಯ್ಯೋ ಅಯ್ಯೋ, ಅದು ಪ್ಯಾನ್ ಅಲ್ಲ ಮರೆ, ಫ್ಯಾನ್. ಅದೇ ಮತ್ತೇನಂತ ಗೊತ್ತಿತ್ತಾ? ಆ ಗೌತಮಿ ದಳ್ಕಣ ಅವಳು ಸತ್ಯ ಧಾರಾವಾಹಿ ಮಾಡ್ತಿಲ್ಲ ಮರ್ತಿ, ಆಗ ನಂಗೆ ಭಾರಿ ಇಷ್ಟ ಆಗ್ತಿತ್ತು ಮರ್ತಿ. ಈಗ ಬಿಗ್ ಬಾಸ್ ಹೋದ ಕತ್ತಿಗಳಿಗೆ ಅಂತರೂ ಆಗಿಬಿಡುತ್ತೆ ಅಂತದ. ಅಬ್ಬಾ ಅವಳು ಮೂತಿ ಕಂಡು ಕತ್ತಿ ನಂಗೆ ಒಂದು ಕುತುವ ಅಂತೇಳಿ ಅನ್ಸುತ್ತೆ ಮರ್ತಿ ನನಗೆ. ಹೌದು ಮಾರೆ, ನನಗೂ ಅವಳು ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಈ ಬಿಗ್ ಬಾಸ್ ನನಗೆ. ಯಾಕೆ ಇದು ನಮ್ಮ ಪಾರು ಗೊತ್ತಿತ್ತು ನಿಮಗೆ? ಪಾರ್ಸಿ ಒಂದು ಸೀರಿಯಲ್ ಬರ್ತಿತ್ತು ಕಣೆ, ಆ ಧಾರಾವಾಹಿ. ಅದೇ ನೆನಪಾಯ್ತು ನಿಮಗೆ? ಪಾರ್ವತಿ, ಅವಳ ಹೆಸರು ಕಣಿ, ಮೋಕ್ಷಿತ ನಂಗೆ ಭಾರಿ ಇಷ್ಟ ಮಾರೆ. ಸಾಧು ಪ್ರಾಣಿ ಅದು, ಅದಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸಾಧು ಪ್ರಾಣಿ ಅಲ್ಲ ಮರ್ತಿ, ಅವಳು ತುಂಬ ಒಳ್ಳೆಯವಳು. ಅಷ್ಟೇ, ಸಾಧು ಪ್ರಾಣಿ ಅಲ್ಲ, ಅವಳಿಗೆಲ್ಲ ಗೊತ್ತಾಗ್ತು. ಅದಕ್ಕೆ ಅಲ್ದ ಅವಳು ಮಂಜಣ್ಣ ಮತ್ತೆ ಗುಂಕಿ ಗೌತಮಿಯಿಂದ ಆಚೆ ಬಂದವಳು ಆರ್ತಿಪ್ತಿಕ. ನಿಂಗೆ ಗೊತ್ತಿಲ್ಲ? ನಾ ಸಮಾಕಂತೆ ಒಂದೊಂದೇ ಎಲ್ಲ ಅವ್ರು ಎಂತ ಮಾತಾಡ್ತಿರ್ ಕೇಂದ್ ನೆನ್ಪಿಟ್ಕೊಂಡಿದ್ದೆ. ನಾನು ಗೊತ್ತಿತ್ತ ನಿಂಗೆ?
ಹೌದೇನ್ರಿ, ನೀವು ಒಟ್ಟಿಲ್ಲ ಮರ್ರೆ ಬಿಗ್ ಬಾಸ್ ದೊಡ್ಡ ಫ್ಯಾನ್ ಅಂತೇಳಿ ನೀವು. ಹೌದು, ನಾ ಸ್ವಲ್ಪ ದೊಡ್ಡ ಫ್ಯಾನ್. ಹೌದು, ಆ ಗೌತಮಿ ಮಾಡುದ್ ಕಂಡ್ರೆ ಉಂಟಲ್ಲ, ನಂಗೆ ಒಂದು ಸೊಟ್ಟಿ ಕಿಡುವ ಅಂತೇಳಿ ಅನ್ಸುತ್ತೆ ಮರ್ರೆ. ಆ ಸೊಟ್ಟು ಕಿಡುಕ ಆಗ್ತಿಲ್ಲಲ್ಲ, ನಮ್ಮ TV ಹೊಡೆದ್ವತ್ತಂದೇಳಿ ನಾ ಸುಮ್ಮನೆ ಐಕಂದು ಹಂಗೆ ಮಂಚಿಟ್ಟೆ ಇದ್ದ ಕಾಣ. ಯಪ್ಪ ಅವ್ನು ಮಾಡುದೇ ಈ ಹನುಮಂತ ಅಂದೇಳಿ ಹೆಸರು ಇಟ್ಕೊಂಡವ ಕೂಡ ಆ ಥರ ಆಡ್ತಿಲ್ಲ, ಆ ಥರ ಆಡ್ತಾವ. ಅಬ್ಬಬ್ಬಬ್ಬ ಯಪ್ಪ, ಬಾಕಿ ಎಲ್ಲ ಹಂಗಂಗೆ ಇದ್ರ ಅಂದೇಳಿ. ಅವ ಉದ್ದ ಇದ್ದ ಕಾಣ, ಉದ್ದ. ಅವ ಯಾವ ಮರ್ತಿ, ಅವನ ಹೆಸರೆಂತದ ಆಯ್ತಲ್ಲ, ತ್ರಿವಿಕ್ರಮ. ಅವನು ಅಡ್ಡಿಲ್ಲ ಮಾರೆ, ಅವ ಸ್ವಲ್ಪ ಆಚೆ ಈಚೆ ಆಡ್ತಿದ್ದ, ಅಡ್ಡಿಲ್ಲ. ಅವ ಆಡ್ತಿದ್ದ ಮರಟಿ. ಈ ಭವ್ಯ ಬಿಡ್ಕಲ್ದ, ಅವ ಹಿಂದೆ ಬಾಲ 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 ಮಾಡ್ಕೊಂಡು ಹೋತಾ ಇದ್ರೆ ಅವ ಎಂತ ಆಡುದು ಮರಟಿ, ಇಬ್ರು ಆಡಕತ್ತಿಲ್ಲ ಅಲ್ದಾ? ಅದು ಹೌದನ್ನಿ, ಅದಂತೂ ಅವರಿಬ್ರದ್ದು ಕಂಡು ಈಗಂತೂ ಬೋರ್ ಆಗ್ತಿತ್ತಪ್ಪ. ಅದು ಎಂಥದ್ದೇನ ಅವ್ರದ್ದು ಫ್ರೆಂಡ್ಶಿಪ್ ಅಂದೇಳಿ ಇಲ್ಲ, ಲವ್ ಅಂದೇಳಿ ಇಲ್ಲ, ಅದು ಎಂತ ಅಂದೇಳಿ ಅವರು ಸಮಯ ಕಟ್ಟಿ ಹೇಳುದಿಲ್ಲಪ್ಪ. ಕಂಡ್ರೆ ಲವ್ ನಮ್ಮನಿತ್ತು, ನಾವು ಫ್ರೆಂಡು ಅಂತ್ರಪ್ಪ. ಅದು ಎಂತ ಮಾಡ್ತೀವ ಮಾರೆ ಯಪ್ಪ. ಹೋಯ್ದು ಬಿಗ್ ಬಾಸಿಗೆ ಹೋದ್ಮೇಲೆ ಸ್ವಲ್ಪ ಸಮ ಆಡ್ಕಲ್ದ. ಹಬ್ಬ, ಅವನಿಂದ ಇವು ಹೋಪದಂಬ್ರು, ಇವ ಹಿಂದೆ ಅವ ಹೋಪದಂಬ್ರು, ಎಂತದ ಆಟುವ. ಹೌದು ಮರಿತಿ, ಮತ್ತೆಲ್ಲ ಸಪ್ಪ ಬಿದ್ದಿರಪ್ಪ. ನಂಗೆ ಅಷ್ಟೇ ಯಾರು ಇಷ್ಟ ಇಲ್ಲ, ಒಂದು ಸ್ವಲ್ಪ ಸಿಸಿರವು ಅಡ್ಡಿಲ್ಲ ಇಟ್ಟು ಅಷ್ಟೇ. ಅದು ಬಿಟ್ರೆ ಇನ್ಯಾರಿದ್ರು ಮರತಿ, ಇನ್ಯಾರಿದ್ರಂದೇಳಿ ನೆನಪಿ ಗೊತ್ತಿಲ್ಲ ಮರಿತಿ ನಂಗೆ. ಅಷ್ಟು ಕಾಂತಿ ನನ್ನ ಬಿಗ್ ಬಾಸ್. ಅಯ್ಯಯ್ಯಯ್ಯ, ಹಾ ಅವಳಿದ್ಲು ಕಣ, ಸಿಸಿರ ಹಿಂದೆ ಹೋತ್ಲಲ್ಲ, ಐಶ್ವರ್ಯ. ಅವಳು ಅಡ್ಡಿಲ್ಲ, ಸ್ವಲ್ಪ ಮೆತ್ತಗಾಯಿ ಹುಡುಗಿ, ಸ್ವಲ್ಪ ಶೂರು ಹಂಗ ಬಾರಿಲಾಗಿತ್ತು ಆ ಹೆಣ್ಣಿದು. ಈಗ ಸ್ವಲ್ಪ ಡೆಲ್ಲ ಇದ್ಲು. ಇವು ಹೊಸ ಬಂದಿದ್ದ ಕಣಿ, ಅವ ಬಾರಿ ಲೈಕ್ ಆಡ್ತಾಳ್ದ, ನಂಗೆ ಅವ ಇಷ್ಟ ಆದ ಮಾರೆ. ಸ್ವಲ್ಪ ಡೀಸೆಂಟ್ ಇದ್ದ, ಸ್ವಲ್ಪ ನನಗೆ ಇಷ್ಟ ಆದ. ಅವ ಹೆಸರು ಎಂತದ, ರಜಿತ. ಅವ ಅಡ್ಡಿಲ್ಲ, ಅವ ನಂಗೂ ಸ್ವಲ್ಪ ಇಷ್ಟ ಆದ ಮರ್ತಿ. ಅವ ಅಡ್ಡಿಲ್ಲ. ಮತ್ತಿನ್ಯಾರಿದ್ರು ಕಾಣೋ, ಇನ್ಯಾರ ಮತ್ತೆಲ್ಲ ಆದ್ರಲ್ಲ. ಅಯ್ಯ, ನಮ್ಮ ಟಾಪಗೆ ಹನುಮಂತ ಮತ್ತೆ ಧನರಾಜ ಇದ್ದ ಕಾಣ. ಅವ ನಮ್ಮ ಬಗ್ಗೆನಲ್ಲ, ಅದಕ್ಕೆ ಸ್ವಲ್ಪ ಇಟ್ಟಿದೆ. ಮತ್ತೆ ಚೈತ್ರ ಬತ್ತಳಲ್ದ, ಬತ್ತಲ ಅಂತೇಳಿ ಇವತ್ತಿನ ಎಪಿಸೋಡ್ ಹಂಗೆ ಕಾಣ್ಕ ನಾನು. ಅದು ಕೋರ್ಟಿಗೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕ ಬಂದಿರಮ್ರು. ಬಪ್ಪಗೂ ಸಾಕು. ಇವತ್ತು ನಾಮಿನೇಷನ್ ಟಾಸ್ಕ್ ಇತ್ತಲ್ದ, ಅವಳಿಲ್ದೆ ನಾಮಿನೇಷನ್ ಮಾಡ್ತೀಯ, ಅವಳನ್ನ ನಾಮಿನೇಟ್ ಮಾಡ್ಕಲ್ಲ ಎಲ್ಲರೂ. ಅವಳನ್ನ ನಾಮಿನೇಟ್ ಮಾಡ್ತಿದ್ರು ಮತ್ತೆ ಅವಕ್ಕೆಲ್ಲ ಉಂಡದ್ ಕರಗುತ್ತಾ. ಅದು ಹೌದನ್ನಿ. ಅಯ್ಯಯ್ಯೋ, ಅವು ನಾಮಿನೇಷನ್ ಮಾಡೋಕ್ಕೊಂದೊಂದು ಕಾರಣ ಕೊಡ್ತು ಮಾರೇ. ಜಬ್ಬಬ್ಬಬ್ಬಬ್ಬಬ್ಬ, ಯಾರು ಕಂಡು ಹಿಡಿಯಕ್ಕೆ ಸಾಧ್ಯ ಇಲ್ಲ ಮಾರಿ. ಅದು ಹೌದು ಮಾರೈತಿ, ನಮ್ಮ ಹತ್ರ ಹೇಳ್ರೆ ನಾವು ಒಳ್ಳೊಳ್ಳೆ ಕಾರಣ ಕೊಡ್ತು ಮಾರೈತಿ ನಾಮಿನೇಷನ್ ಮಾಡೋಕ್ಕೆ. ಇವು ಬಿಗ್ ಬಾಸ್ ಅಂತ ನಮ್ಮನ್ನ ಕೇಮ್ದೆ ಎಲ್ಲ ಕಾಣಿ ಬಿಗ್ ಬಾಸ್ ಅಂತೇಳಿ ಬಿಟ್ರೆ ನಮ್ಮನ್ನ ಏನೋ ಕಾರಣ ಕೊಡಿ ಅಂದಲಿಕ್ಕೆ ಅಂತರ ಮಾರೈತಿ. ಏನಿಲ್ಲ, ಅಯ್ಯಯ್ಯಯ್ಯ ಪಾಪ. ಈಗಿನ ಬಿಗ್ ಬಾಸ್ ಕಣ ಈ ಸತಿ ನಾ ಕಂಡಂಗೆ ಮಾರೈತಿ, ಒಂದೊಬ್ರು ಫೈನಲ್ ಆತ್ರು ವಿನ್ ಆತ್ರು ಅಂತೇಳಿ ಹೇಳೋಕೆ ಆಗ್ತಿಲ್ಲ. ಹೌದು ಮಾರ್ರೆ, ನಂಗೂ ಹಂಗೆ ಅನಿಸ್ತಾ ಅಂತೇಳಿ. ಹೌದೌದು, ಯಾರು ವಿನ್ನರ್ ಅಂತೇಳಿ ಹೇಳೋಕೆ ಕೂಡ ಸಾಧ್ಯ ಇಲ್ಲ ಮಾರ್ರೆ, ಯಾರು ಫೈನಲಿ ಬರ್ತಾರೆ ಅಂತೇಳಿ ಹೇಳೋಕೆ ಕೂಡ ಸಾಧ್ಯ ಇಲ್ಲ. ಹೌದು, ಒಬ್ಬರು ಲೈಕ್ ಮಾಡೋದಿಲ್ಲ, ಒಬ್ಬರು ಚಂದ ಆಡೋದಿಲ್ಲ ಅಂತೇಳಿ ಕೂಡ ಇಲ್ಲ. ಅಪ್ಪ, ಎಂಥದೇ ಅಲ್ಲಿ ಮರತಿ, ನಮಗೊಂದು ಬೋರ್ ಆಯ್ತಿದ್ರೆ ಸಾಕು. ಊಟ ಎಲ್ಲ ಮಾಡಿ ಒಂದು ಚಂದ ಮಾಡಿ ಕೂಕಂಡು ಕಾಂಬುಕದೊಂದು ಲಾಯ್ಕಿತ್ತು. ಈ ಧಾರಾವಾಹಿ ಎಲ್ಲ ಕಾಣ್ತು, ಆದರೆ ಅಷ್ಟೊಂದು ಇದಾಗ್ತಿಲ್ಲ ಕಾರಣ, ಎನರ್ಜಿ ಗೊತ್ತಿಲ್ಲ. ಇದು ಇವರು ಗಲಾಟೆ ಮಾಡ್ತಾರಲ್ದ, ಎಷ್ಟು ಎನರ್ಜಿ ಬತ್ತು ಗೊತ್ತಾ ನನಗೆ. ಯಬ್ಬ, ಅದಕ್ಕೆ ನನಗೆ ಹೇಳಿದ್ ನಾನು, ನನ್ನ ಮನೆ ಅಂತೇಳಿ ಅನ್ಸುತ್ತೆ ಬಿಗ್ ಬಾಸ್, ಅದಕ್ಕೆ ಮನೆ ಹೇಳೈತೆ ಅಂದೇಳಿ ಕೂಗದ್ ಮರತಿ. ಯಬ್ಬೋ, ಯಾರಿ ಅಂತ ಅನ್ಕೊಂಡ್ರೆ ಏನೋ ಅಲ್ದ.
ನೀವು ಆಡೋದ್ಕಂಡು ನಾನೇ ಓಡಿ ಬಂದೆ ಮಾರ್ರೆ. ಅಪ್ಪ, ನೀ ಎಂತಾಯ್ತು ಅಂದೇಳಿ ಓಡಿ ಬಂದೆ ಮಾರ್ರೆ ನಾನು. ನೀವು ಬಿಗ್ ಬಾಸ್ ಮನೆ ಅಂತ ಹೇಳ್ಕೊಳ್ಳು ನಂಗೊಂದು ಸ್ವಲ್ಪ ಸಮಾಧಾನ ಆಯಿತು. ಅಯ್ಯಯ್ಯಯ್ಯ, ನೀವು ಆಡೋದು ಕಂಡ್ರೆ ಅಯ್ಯೋ. ಇನ್ನು 1 ತಿಂಗಳಲ್ಲ ಮರೆತಿ, ಇದು ಮುಗ್ದು ಹೊತ್ತಲ್ಲ, ಮತ್ತೆಂತ ಮಾಡೋದು? ಅದೇ ಹಳೆ ಧಾರಾವಾಹಿ ನೋಡ್ಕೊಂಡು ಕೂಕಂಕಲ್ಲ ನಾವು. ಎಂತ ಮಾಡೋದು? ಅದಕ್ಕೆ ಒಂದು 3 ತಿಂಗಳು ಚಂದ ಮಾಡಿ ದೊಡ್ಡ ಫ್ಯಾನ್ ಆಗಿ ನಾನೊಂದು ಟಿ ವಿ ಕಾಂಬುದು ಗೊತ್ತಿತ್ತ ನಿಂಗೆ? ಅಪ್ಪ ಬಿಡು, ನಿಂಗೆ ಅದೆಲ್ಲ ಗೊತ್ತಾಯ್ತಿಲ್ಲ. ನೀ ಸ್ವಲ್ಪ ಕಾಮ್ದಲ್ಲ. ನಾನು ಟಿ ವಿಯಾಗೂ ಕಾಂತೆ, ಮೊಬೈಲ್ನಾಗೂ ಕಾಂತೆ, ಅದು ಬರ್ತೈತಲ್ಲ, ರಿಪೀಟ್ ಬರ್ತೈತಲ್ಲ, ಅದು ಕಾಂತೆ. ನಾನು ಅಷ್ಟು ದೊಡ್ಡ ಫ್ಯಾನ್ ನಾನು. ಅಯ್ಯಯ್ಯೋ, ಹೌದೇನ್ರಿ? ಆಗ್ಬೋದು. ನೀವು ಅಡುಗೆ ಮಾಡ್ತಾ ಇಲ್ದ ಮನೆಗೆ? ಮನೆಯಿಂದ ಅಡುಗೆ ಮಾಡ್ತೀರಿ ಎಷ್ಟು ಮರತ್ತಿ? ಅದೆಲ್ಲ ಮಾಡಿ ಕೂಕಂಬ ನಾನು. ಅದೆಲ್ಲ ಮಾಡಿ ಕೂಕೊಂಡು ಮೊಬೈಲ್ ಕಂತೆ, ಅದಾದ ಗತಿ ಟಿ ವಿ ಕಂತೆ, ಅದಾದ ಗತಿಗೆ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿತಲ್ದ, ಅದಾದ್ಮೇಲೆ ಮಧ್ಯಾಹ್ನ ರಿಪೀಟ್ ಕಂತೆ. ಗೊತ್ತಿತ್ತಾ? ಸರಿ ಅನ್ನಿ, ಇದ್ರ ಬಗ್ಗೆ ಮಾತಾಡ್ತಾ ಕೂತ್ರಿ ಇವತ್ತೆಲ್ಲ ಮುಗುದಿಲ್ಲ. ನಾ ಬತ್ತೆ ಅಲ್ಲ, ಅನ್ನ ಇಟ್ಟಿಗೆ ಬಂದಿದೆ ಮಾರೆ, ಪೂರ ಬೆಂದು ಹೋಯ್ತಾ ಅಂತೇಳಿ. ಹೌದಾ ಮೈತಿ? ಹೋಗು, ಬೇಗ ಹೋಗು. ನಾ ಬತ್ತೆ ಮರೆ, ಅದನ್ನೇ ಎನ್ಸ್ಕೊಂಡು ಕೂಕಂಬೇಡಿ. ಹೋಯ್ನಿ ಮನಿನ್ ಕೆಲಸ ಕಾಣಿ, ಹೋಯ್ನಿ. ಕತ್ತಿಗೇನು ಗೊತ್ತು? ಕಸ್ತೂರಿ ವಾಸನೆ ಅಲ್ದಾ? ಹಬ್ಬ, ಪ್ಯಾನ್ಗೆ ಗೊತ್ತು ಪ್ಯಾನ್ ಅಂತ ಅಂದೇಳಿ. ಈಗ ನಾನಂತೂ ಕಾಂಬುದು ಬಿಡುದಿಲ್ಲಪ್ಪ. ನಾ ಕಂಡೆ ಕಾಂತೆ, ಯಾರು ಎಂತಾನ ಹೇಳಿ.